ಬ್ರೇಕ್. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. 26 ಮಂದಿ ರೋಗಿಗಳಿದ್ದಂತ ವಾರ್ಡ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಸುಟ್ಟ ಗಾಯದ ವಿಭಾಗದ ಕಟ್ಟಡದಲ್ಲಿ ಅಗ್ನಿ ಅವಘಡ ಸಂಭವಿಸಿರುವಂತದ್ದು. ಮೊದಲೇ ಸುಟ್ಟ ಗಾಯದಿಂದ ಅಲ್ಲಿರುವಂತಹ ರೋಗಿಗಳು ಬಳಲ್ತಾ ಇರ್ತಾರೆ. ಈಗ ಸುಟ್ಟ ಗಾಯದ ವಿಭಾಗದ ಕಟ್ಟಡದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಬೆಂಗಳೂರಿನ ಪ್ರತಿಷ್ಠಿತ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿರುವಂತದ್ದು. ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಕಾಣಿಸಿಕೊಂಡಿದೆ. ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ ಈ ಬೆಂಕಿ ಕಾಣಿಸಿಕೊಂಡಿದ್ದು, ರಿಜಿಸ್ಟರ್ ಬುಕ್, ಹಾಸಿಗೆಗಳು ಎಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿವೆ. ಸುಟ್ಟ ಗಾಯಗಳ ವಿಭಾಗದಲ್ಲಿದ್ದಂತ 26 ರೋಗಿಗಳನ್ನ ಕೂಡ ಶಿಫ್ಟ್ ಮಾಡಲಾಗಿದೆ. ಪ್ರಮುಖವಾಗಿ 14 ಪುರುಷರು, 5 ಮಹಿಳೆಯರು, 7 ಮಕ್ಕಳು ಬಚಾವಾಗಿದ್ದಾರೆ. ಬೆಂಕಿ ನಂದಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿಯನ್ನ ಸಂಪೂರ್ಣವಾಗಿ ನಂದಿಸಿರುವಂತದ್ದು. ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ, ಶಾರ್ಟ್ ಸರ್ಕ್ಯೂಟ್ ನಿಂದ ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ಇದ್ದಕ್ಕಿದ್ದ ಹಾಗೆ ಆ ವಾರ್ಡ್ ನ ತುಂಬಾ ಆವರಿಸಿರುವಂತದ್ದು. ಹಾಸಿಗೆಗಳು, ರಿಜಿಸ್ಟರ್ ಬುಕ್ ಎಲ್ಲವೂ ಕೂಡ ಸುಟ್ಟು ಭಸ್ಮವಾಗಿವೆ. ಸುಮಾರು 26 ರೋಗಿಗಳು ಸುಟ್ಟ ಗಾಯದಿಂದ ಮೊದಲೇ ಬಳಲ್ತಾ ಇದ್ರು. ಸುಟ್ಟ ಗಾಯದ ಆ ಒಂದು ವಿಭಾಗ ಅದು. ಅಲ್ಲಿ ಸಾಕಷ್ಟು ಜನ ಅಂದ್ರೆ 26 ಮಂದಿಯನ್ನ ಅಡ್ಮಿಟ್ ಮಾಡಲಾಗಿತ್ತು. ಅವರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇತ್ತು. ಇದ್ದಕ್ಕಿದ್ದ ಶಾರ್ಟ್ ಸರ್ಕ್ಯೂಟ್ ನಿಂದ ಹತ್ತಿಕೊಂಡಂತಹ ಬೆಂಕಿಯಿಂದ ಏನೋ ಒಂದು ಕಡೆ ಈಗ ಸದ್ಯಕ್ಕೆ ರೋಗಿಗಳನ್ನ ಬಚಾವ್ ಮಾಡಲಾಗಿದೆ. 14 ಪುರುಷರು, 5 ಮಹಿಳೆಯರು, 7 ಮಕ್ಕಳು ಬಚಾವಾಗಿದ್ದಾರೆ. ಇತ್ತೀಚೆಗೆ ಈ ಬೆಂಕಿ ಅವಘಡಗಳು ಜಾಸ್ತಿಯಾಗಿ ಸಂಭವಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಕೆಲವೊಂದಿಷ್ಟು ಭಾಗದಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೀತಾ ಇದೆ. ಸದ್ಯಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಸ್ಥಳಕ್ಕೆ ತೆರಳಿ ಅಲ್ಲಿ ಬೆಂಕಿಯನ್ನು ನಂದಿಸುವ ಕೆಲಸದಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ. ಪ್ರತಿಷ್ಠಿತ ಬೆಂಗಳೂರಿನ ವಿಕ್ಟೋರಿಯಾ